ಇನ್ನು ಗ್ಯಾರಂಟಿ ಯೋಜನೆ ಮಾಡಿದ್ದು ರಾಜಕೀಯ ಲಾಭಕ್ಕಾಗಿ ಹೀಗಂತ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾಯಂದಿರು ಜನರ ಕಣ್ಣಿಗೆ ಮಣ್ಣು ಹಾಕುವ ಯೋಜನೆ. ಯಾವ ತಿಂಗಳು ಗೃಹಲಕ್ಷ್ಮಿ ಹಣ ಸರಿಯಾಗಿ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಸಂಬಳವೇ ಅಂತ ಸಚಿವರು ಕೇಳ್ತಾರೆ. ಅದು ಗೌರವಧನ ನೀಡೋದಿಲ್ಲ ಅಂತ ಹೇಳಿದ್ರೆ ಅದು ಗೌರವ ನೀಡಿಲ್ಲ ಅಂತ ಅರ್ಥ ಅನ್ನೋದಾಗಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕೇವಲ ರಾಜಕೀಯ ಲಾಭಕ್ಕಾಗಿ ಮತಕ್ಕಾಗಿ ಮಾಡಿರುವಂಥ ಯೋಜನೆ ಜನರಿಗೆ ತಾಯಂದಿರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂಥ ಯೋಜನೆ ಯಾವತ್ತೂ ಕೂಡ ತಿಂಗಳು ಬಂದಿಲ್ಲ. ಮಂತ್ರಿಗಳ ಸಂಬಳ ಅಂತ ಕೇಳ್ತಾರೆ. ಇದು ಗೌರವಧನ. ನೀವು ತಿಂಗಳು ಗೌರವಧನ ಕೊಡಲ್ಲ ಅಂದರೆ ಅವ್ರು ಗೌರವ ಕೊಟ್ಟಿಲ್ಲ ಅಂತ. ಹೆಣ್ಮಕ್ಕಳಿಗೆ ಗೌರವವನ್ನು ಕೊಡೋದರಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ, ಗೌರವ ಕೊಟ್ಟಿಲ್ಲ. ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿದೆ, ದಿವಾಳಿಯಾಗಿದೆ. ಮುಖ್ಯಮಂತ್ರಿಗಳು ಬಂಡತನದಿಂದ ಒಪ್ಕೊಳ್ತಾ ಇಲ್ಲ. ಇದು ಕೇವಲ ಗ್ಯಾರಂಟಿಗಂತಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಹಣ ಇಲ್ಲ. ಯಾವುದಾದ್ರೂ ಸಾಲದ ರೂಪದಲ್ಲಿ ನಬಾರ್ಡು, ವರ್ಲ್ಡ್ ಬ್ಯಾಂಕು ಯಾವ ಸಾಲದ ಯೋಜನೆಗಳಷ್ಟು ಬಿಟ್ಟರೆ ರಾಜ್ಯ ಸರ್ಕಾರದ ತನ್ನ ಒಂದು ಟ್ರೆಜರಿಯಿಂದ ತನ್ನ ಅನುದಾನದಿಂದ ಯಾವ ಯೋಜನೆಗಳು ಕೂಡ ಕೊಟ್ಟಿಲ್ಲ. ಕುಡಿಯೋ ನೀರಿನ ಯೋಜನೆಗೆ ಹಣ ಕೊಡದೆ ಇವತ್ತು ಕುಂಠಿತ ಆಗಿದೆ. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಜನರನ್ನು ಸಂಕಷ್ಟದಲ್ಲಿ ನೂಗ್ತಾ ಇದೆ. ಒಂದು ಕಡೆ